ದೇಹದ ಎಚ್ಚರಿಕೆ. ವಿಟಮಿನ್ ಬಿ12 ಕಡಿಮೆಯಾದರೆ ಕಾಣಿಸುವ 7 ಲಕ್ಷಣಗಳು. ಒಂದು ಸಣ್ಣ ಕಥೆಯಿಂದ ಆರಂಭಿಸೋಣ. ರಮೇಶ್ಗೆ ಇತ್ತೀಚೆಗೆ ಒಂದು ವಿಚಿತ್ರ ಅನುಭವ ಶುರುವಾಯಿತು. ಬೆಳಗ್ಗೆ ಎದ್ದ ಕೂಡಲೇ ನಿನ್ನೆ ಸರಿಯಾಗಿ ನಿದ್ರೆ ಮಾಡಿದ್ದರೂ ಏಕೆ ಇಷ್ಟು ಆಯಾಸ ಎಂದು ಅನಿಸುತ್ತಿತ್ತು. ಕೆಲಸಕ್ಕೆ ಕುಳಿತಾಗ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತಿತ್ತು. ಕೆಲವೊಮ್ಮೆ ಕೈಕಾಲುಗಳಲ್ಲಿ ಚುಚ್ಚಿದಂತೆ ಅಥವಾ ಜುಮ್ಮೆನಿಸುವ ಅನುಭವವೂ ಬರುತ್ತಿತ್ತು. ಮೊದಲಿಗೆ ಅವನು ಅದನ್ನು ಸಾಮಾನ್ಯ ದಣಿವು ಎಂದುಕೊಂಡ. ಕೆಲಸದ ಸ್ಟ್ರೆಸ್ ಇರಬಹುದು, ನಿದ್ರೆ ಸರಿಯಾಗಿಲ್ಲವಿರಬಹುದು ಎಂದು ನಿರ್ಲಕ್ಷ್ಯ ಮಾಡಿದ. ಆದರೆ ದಿನಗಳು ಕಳೆದಂತೆ ಈ ಸಣ್ಣ ಸಣ್ಣ ಸಮಸ್ಯೆಗಳು ಪದೇ ಪದೇ ಕಾಣಿಸಿಕೊಳ್ಳಲು ಶುರುವಾದವು. ಇಲ್ಲಿಯೇ ಒಂದು ಮುಖ್ಯ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಕೆಂಪು ರಕ್ತಕಣಗಳ ನಿರ್ಮಾಣ ಮತ್ತು ನರಮಂಡಲದ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಪೋಷಕಾಂಶ. ಬಿ12 ಕಡಿಮೆಯಾದಾಗ ಕೆಲವು ಜನರಲ್ಲಿ ರಕ್ತಹೀನತೆ ಮಾತ್ರವಲ್ಲದೆ ನರಗಳಿಗೆ ಸಂಬಂಧಿಸಿದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಇಂದು ನಾವು ವಿಟಮಿನ್ ಬಿ12 ಕಡಿಮೆಯಾದಾಗ ಕಾಣಿಸಿಕೊಳ್ಳಬಹುದಾದ 7 ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಮುಖ್ಯವಾಗಿ ನೆನಪಿಡಿ, ಕೆಳಗಿನ ಲಕ್ಷಣಗಳು ಬಿ12 ಕೊರತೆಯಿಂದ ಮಾತ್ರ ಬರುತ್ತವೆ ಎಂದಲ್ಲ. ಬೇರೆ ಹಲವು ಕಾರಣಗಳು ಇರಬಹುದು. ಖಚಿತಪಡಿಸಿಕೊಳ್ಳಲು ವೈದ್ಯರ ಸಲಹೆ ಮತ್ತು ಅಗತ್ಯವಿದ್ದರೆ ಬ್ಲಡ್ ಟೆಸ್ಟ್ ಮುಖ್ಯ. 1. ಯಾವಾಗಲೂ ದಣಿದಂತೆ ಅನಿಸುವುದು. ಮೊದಲ ಲಕ್ಷಣ ಬಹಳ ಸಾಮಾನ್ಯವಾದದ್ದು, ಅತಿಯಾದ ಆಯಾಸ ಮತ್ತು ದೌರ್ಬಲ್ಯ. ರಾತ್ರಿ ಸಾಕಷ್ಟು ಸಮಯ ಮಲಗಿದ್ದರೂ ಬೆಳಗ್ಗೆ ಎದ್ದಾಗಲೇ ಎನರ್ಜಿ ಇಲ್ಲದಂತೆ ಅನಿಸಬಹುದು. ಸಣ್ಣ ಕೆಲಸ ಮಾಡಿದರೂ ಬೇಗ ಸುಸ್ತಾಗಬಹುದು. ನನಗೆ ಏನಾಗಿದೆ, ಹಿಂದಿನಂತೆ ಆಕ್ಟಿವ್ ಆಗಿರಲು ಆಗುತ್ತಿಲ್ಲವಲ್ಲ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಬಹುದು. ವಿಟಮಿನ್ ಬಿ12 ಕೊರತೆಯ ಸಂದರ್ಭದಲ್ಲಿ ಫಟಿಗ್ ಮತ್ತು ವೀಕ್ನೆಸ್ ಕಾಣಿಸಿಕೊಳ್ಳಬಹುದು, ವಿಶೇಷವಾಗಿ ಬಿ12 ಕೊರತೆಯಿಂದ ಅನಿಮಿಯಾ ಉಂಟಾದಾಗ. ಆದರೆ ಪ್ರತಿದಿನದ ಆಯಾಸವನ್ನು ನೋಡಿ ತಕ್ಷಣ ನನಗೆ ಬಿ12 ಕಡಿಮೆ ಎಂದು ನಿರ್ಧರಿಸಬಾರದು. ನಿದ್ರೆಯ ಕೊರತೆ, ಸ್ಟ್ರೆಸ್, ಆಹಾರ ಪದ್ಧತಿ, ಅನಿಮಿಯಾ ಸೇರಿದಂತೆ ಇನ್ನೂ ಹಲವು ಕಾರಣಗಳಿರಬಹುದು. 2. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವುದು. ರಮೇಶ್ಗೆ ಮತ್ತೊಂದು ವಿಚಿತ್ರ ಅನುಭವ ಶುರುವಾಯಿತು. ಕೆಲವೊಮ್ಮೆ ಅವನ ಕೈ ಬೆರಳುಗಳಲ್ಲಿ ಚುಚ್ಚಿದಂತೆ, ವಿದ್ಯುತ್ ಹರಿದಂತೆ ಅಥವಾ ಕಾಲುಗಳಲ್ಲಿ ಪಿನ್ಸ್ ಅಂಡ್ ನೀಡಲ್ಸ್ ರೀತಿಯ ಅನುಭವವಾಗುತ್ತಿತ್ತು. ಇದನ್ನು ಕೆಲವರು ರಕ್ತ ಸರಿಯಾಗಿ ಹರಿಯುತ್ತಿಲ್ಲ ಎಂದುಕೊಂಡು ಬಿಟ್ಟುಬಿಡುತ್ತಾರೆ. ಆದರೆ ಬಿ12 ಕೊರತೆಯಲ್ಲಿ ನರಮಂಡಲಕ್ಕೆ ಸಂಬಂಧಿಸಿದ ನಮ್ನೆಸ್ ಮತ್ತು ಟಿಂಗಲಿಂಗ್ ಕಾಣಿಸಿಕೊಳ್ಳಬಹುದು. ಇಂತಹ ಲಕ್ಷಣಗಳು ಪದೇ ಪದೇ ಕಾಣಿಸಿಕೊಂಡರೆ ನಿರ್ಲಕ್ಷಿಸುವ ಬದಲು ವೈದ್ಯರೊಂದಿಗೆ ಮಾತನಾಡುವುದು ಒಳ್ಳೆಯದು. 3. ನಡೆಯುವಾಗ ಬ್ಯಾಲೆನ್ಸ್ ಸಮಸ್ಯೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಡೆಯುತ್ತಿದ್ದಾನೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಅವನಿಗೆ ತನ್ನ ಕಾಲುಗಳ ಮೂವ್ಮೆಂಟ್ ಸರಿಯಾಗಿ ಕಂಟ್ರೋಲ್ ಆಗದಂತೆ ಅನಿಸಬಹುದು. ಮೆಟ್ಟಿಲು ಇಳಿಯುವಾಗ ಅಥವಾ ನಡೆಯುವಾಗ ಸ್ವಲ್ಪ ಬ್ಯಾಲೆನ್ಸ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಬಿ12 ಕೊರತೆಯು ನರಮಂಡಲದ ಮೇಲೆ ಪರಿಣಾಮ ಬೀರಿದರೆ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದು ವಿಶೇಷವಾಗಿ ಗಮನ ಕೊಡಬೇಕಾದ ಲಕ್ಷಣ. 4. ನಾಲಿಗೆ ಕೆಂಪಾಗುವುದು ಅಥವಾ ನೋವು. ಒಂದು ದಿನ ರಮೇಶ್ ಊಟ ಮಾಡುವಾಗ ತನ್ನ ನಾಲಿಗೆ ಸ್ವಲ್ಪ ನೋವಾಗಿರುವುದನ್ನು ಗಮನಿಸುತ್ತಾನೆ. ಕನ್ನಡಿಯಲ್ಲಿ ನೋಡಿದಾಗ ನಾಲಿಗೆ ಸಾಮಾನ್ಯಕ್ಕಿಂತ ಕೆಂಪಾಗಿ ಕಾಣುತ್ತದೆ. ಕೆಲವರಿಗೆ ಬಾಯಿಯೊಳಗೆ ಅಲ್ಸರ್ಸ್ ಕೂಡ ಕಾಣಿಸಿಕೊಳ್ಳಬಹುದು. ನಾಲಿಗೆ ನೋವು, ಕೆಂಪಾಗುವುದು ಅಥವಾ ಮೌತ್ ಅಲ್ಸರ್ಸ್ ಬಿ12 ಕೆಂಕೆಲ್ಲಿ ಕಾಣಿಸಿಕೊಳ್ಳಬಹುದಾದ ಲಕ್ಷಣಗಳಾಗಿವೆ. ಆದರೆ ಬಾಯಿಯ ಸಮಸ್ಯೆಗಳಿಗೆ ಇನ್ನೂ ಅನೇಕ ಕಾರಣಗಳಿರುವುದರಿಂದ ಸ್ವಯಂ ಡಯಾಗ್ನೋಸಿಸ್ ಮಾಡಿಕೊಳ್ಳಬೇಡಿ. 5. ನೆನಪಿನ ಶಕ್ತಿ ಮತ್ತು ಕೊನ್ಕೆರಾವೆನಲ್ಲಿ ಬದಲಾವಣೆ. ಇದು ಬಹಳ ಜನರು ಗಮನಿಸದೆ ಬಿಡುವ ಮತ್ತೊಂದು ವಿಷಯ. ರಮೇಶ್ ಕೆಲಸ ಮಾಡುತ್ತಿರುವಾಗ ನಾನು ಈಗ ಏನು ಮಾಡಲು ಕುಳಿತಿದ್ದೆ ಎಂಬುದು ಮರೆತು ಹೋಗುತ್ತದೆ. ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟವಾಗುತ್ತದೆ. ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತದೆ. ಬಿ12 ಕೆಂಕೆಲ್ಲಿ ಮೆಮರಿ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಎಗೆ ಸಂಬಂಧಿಸಿದ ಕಾಗ್ನಿಟಿವ್ ಚೇಂಜಸ್ ಕಾಣಿಸಿಕೊಳ್ಳಬಹುದು. ಆದರೆ ಕಾನ್ಸಂಟ್ರೇಷನ್ ಕಡಿಮೆಯಾಗುವುದಕ್ಕೆ ನಿದ್ರೆಯ ಕೊರತೆ, ಸ್ಟ್ರೆಸ್ ಮತ್ತು ಇನ್ನಿತರ ಕಾರಣಗಳು ಇರಬಹುದು. 6. ಚರ್ಮ ಬಿಳಿಯಾಗಿ ಕಾಣಿಸುವುದು ಮತ್ತು ಹೃದಯ ಬಡಿತ ಹೆಚ್ಚಾಗುವುದು.
ಕೆಲವರಿಗೆ B12 ಡೆಫಿಷಿಯನ್ಸಿ ಅನಿಮಿಯಾ ಉಂಟಾದಾಗ ಚರ್ಮ ಸಾಮಾನ್ಯಕ್ಕಿಂತ ಪೇಲಾಗಿ ಕಾಣಿಸಬಹುದು. ಕೆಲವೊಮ್ಮೆ ಹೃದಯ ಬಡಿತ ಹೆಚ್ಚು ಅನುಭವವಾಗಬಹುದು. ಈ ಪ್ರಕಾರ B12 ಕೆನ್ಕೆಲ್ಲಿ ಪೇಲ್ ಸ್ಕಿನ್ ಮತ್ತು ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಕೂಡ ಕಾಣಿಸಿಕೊಳ್ಳಬಹುದು. ಆದರೆ ಎದೆನೋವು, ತೀವ್ರ ಉಸಿರಾಟದ ತೊಂದರೆ ಅಥವಾ ತೀವ್ರ ಹೃದಯ ಬಡಿತ ಇದ್ದರೆ ಅದನ್ನು ಕೇವಲ B12 ಕೊರತೆ ಎಂದುಕೊಳ್ಳದೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಬೇಕು. 7. ಕೈ ಕಾಲುಗಳಲ್ಲಿ ವೀಕ್ನೆಸ್ ಅಥವಾ ನರಗಳ ಸಮಸ್ಯೆ. ಕೊನೆಯದಾಗಿ, ವ್ಯಕ್ತಿಗೆ ಕೈ ಅಥವಾ ಕಾಲುಗಳಲ್ಲಿ ದೌರ್ಬಲ್ಯ, ನಮ್ನೆಸ್ ಅಥವಾ ಟಿಂಗಲಿಂಗ್ ಹೆಚ್ಚಾಗುತ್ತಿರುವಂತೆ ಅನಿಸಬಹುದು. ಇದು ಕೇವಲ ವಯಸ್ಸಾಗುತ್ತಿದೆ ಅಥವಾ ಕೆಲಸ ಜಾಸ್ತಿ ಮಾಡಿದ್ದೇನೆ ಎಂದು ನಿರ್ಲಕ್ಷಿಸುವ ಲಕ್ಷಣವಾಗಿರಬಹುದು. ಆದರೆ B12 ಕೆನ್ಕೆಲ್ಲಿ ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳಬಹುದು ಮತ್ತು ಚಿಕಿತ್ಸೆ ವಿಳಂಬವಾದರೆ ಕೆಲವು ನರ ಸಂಬಂಧಿತ ಸಮಸ್ಯೆಗಳು ಶಾಶ್ವತವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಇಂತಹ ಲಕ್ಷಣಗಳು ನಿರಂತರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. ಹಾಗಾದರೆ B12 ಎಲ್ಲಿಂದ ಸಿಗುತ್ತದೆ? ವಿಟಮಿನ್ B12 ನೈಸರ್ಗಿಕವಾಗಿ ಮುಖ್ಯವಾಗಿ ಮಾಂಸ, ಮೀನು, ಮೊಟ್ಟೆ, ಹಾಲು ಮತ್ತು ಇತರ ಡೇರಿ ಓಟ್ಸ್ಗಳಲ್ಲಿ ಸಿಗುತ್ತದೆ. ಕೆಲವು ಫಾರ್ಟಿಫೈಡ್ ಓಟ್ಸ್ಗಳಲ್ಲಿಯೂ B12 ಇರಬಹುದು. ಮಾಂಸ ಅಥವಾ ಡೇರಿ ಉತ್ಪನ್ನಗಳನ್ನು ತಿನ್ನದವರು ವಿಶೇಷವಾಗಿ ತಮ್ಮ B12 ಇಂಟೇಕ್ ಬಗ್ಗೆ ಗಮನ ಕೊಡಬೇಕಾಗಬಹುದು. ಫಾರ್ಟಿಫೈಡ್ ಫುಡ್ಸ್ ಅಥವಾ ಸಪ್ಲಿಮೆಂಟ್ಸ್ ಅಗತ್ಯವಿದೆಯೇ ಎಂಬುದನ್ನು ವೈದ್ಯರು, ಆಹಾರ ತಜ್ಞರ ಸಲಹೆಯೊಂದಿಗೆ ನಿರ್ಧರಿಸುವುದು ಉತ್ತಮ. B12 ಕಡಿಮೆಯಿದೆಯೇ ಎಂದು ಹೇಗೆ ಗೊತ್ತಾಗುತ್ತದೆ? ಇಲ್ಲಿ ಒಂದು ಮುಖ್ಯ ತಪ್ಪನ್ನು ಮಾಡಬಾರದು. ಲಕ್ಷಣಗಳನ್ನು ನೋಡಿ ಮಾತ್ರ B12 ಡೆಫಿಷಿಯನ್ಸಿ ಎಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ವೈದ್ಯರು ನಿಮ್ಮ ಲಕ್ಷಣಗಳನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ಬ್ಲಡ್ ಟೆಸ್ಟ್ಸ್ ಮೂಲಕ ವಿಟಮಿನ್ B12 ಮತ್ತು ಫೋಲೇಟ್ ಮಟ್ಟಗಳನ್ನು ಹಾಗೂ ರಕ್ತದ ಕೆಲವು ಅಂಶಗಳನ್ನು ಪರೀಕ್ಷಿಸಬಹುದು. ಆದ್ದರಿಂದ ಆರಕ್ಕಿಂತ ಸ್ವತಃ ಹೈ ಡೋಸ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಕಾರಣವನ್ನು ತಿಳಿದುಕೊಳ್ಳುವುದು ಉತ್ತಮ. ಕೊನೆಯ ಮಾತು. ರಮೇಶ್ ಕೊನೆಗೆ ವೈದ್ಯರನ್ನು ಭೇಟಿಯಾಗುತ್ತಾನೆ. ವೈದ್ಯರು ಅವನಿಗೆ ಒಂದು ಮಾತು ಹೇಳುತ್ತಾರೆ. ದೇಹ ಕೊಡುವ ಪ್ರತಿಯೊಂದು ಸೂಚನೆಯು ದೊಡ್ಡ ಕಾಯಿಲೆ ಎಂದರ್ಥವಲ್ಲ. ಆದರೆ ಪದೇ ಪದೇ ಕಾಣಿಸುವ ಸೂಚನೆಯನ್ನು ನಿರ್ಲಕ್ಷಿಸಬಾರದು. ಅದೇ ಈ ಕಥೆಯ ಮುಖ್ಯ ಸಂದೇಶ. ನಿಮಗೆ ನಿರಂತರ ಆಯಾಸ, ಕಾಲುಗಳಲ್ಲಿ ನಮ್ನೆಸ್ ಅಥವಾ ಟಿಂಗಲಿಂಗ್, ಬ್ಯಾಲೆನ್ಸ್, ನಾಲಿಗೆ, ಬಾಯಿ ಸಮಸ್ಯೆ, ಮೆಮರಿ ಅಥವಾ ಕಾನ್ಸಂಟ್ರೇಷನ್ ಬದಲಾವಣೆ ಮುಂತಾದವುಗಳು ಇದ್ದರೆ ಸ್ವತಃ B12 ಕೊರತೆ ಎಂದು ನಿರ್ಧರಿಸದೆ ವೈದ್ಯರ ಸಲಹೆ ಪಡೆಯಿರಿ. ವಿಟಮಿನ್ B12 ಡೆಫಿಷಿಯನ್ಸಿ ಸಾಮಾನ್ಯವಾಗಿ ಚಿಕಿತ್ಸೆ ನೀಡಬಹುದಾದ ಸ್ಥಿತಿಯಾಗಿದೆ. ಆದರೆ ವಿಶೇಷವಾಗಿ ನರಗಳಿಗೆ ಸಂಬಂಧಿಸಿದ ಲಕ್ಷಣಗಳು ಇದ್ದರೆ ತಡಮಾಡದೆ ಪರಿಶೀಲಿಸುವುದು ಮುಖ್ಯ. ನಿಮ್ಮ ದೇಹದ ಸಣ್ಣ ಸೂಚನೆಗಳನ್ನು ಗಮನಿಸಿ, ಏಕೆಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸಮಸ್ಯೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಉತ್ತಮ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಸರಳ ಕನ್ನಡ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.